ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದಲ್ಲಿ ಹನುಮ ಜಯಂತಿ ಆಚರಣೆಗೆ ಭರ್ಜರಿ ಸಿದ್ಧತೆಗಳು ನಡೆಯುತ್ತಿವೆ. ಡಿಸೆಂಬರ್ 3ರಂದು ವಿವಿಧ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ಹನುಮ ಜಯಂತಿಯನ್ನು ಆಚರಿಸಲಾಗುವುದು ಎಂದು ಹನುಮ ಸೇವಾ ಸಮಿತಿ ಅಧ್ಯಕ್ಷ ಗಿರೀಶ್ ಬಾಬು ತಿಳಿಸಿದರು. ಈ ಹನುಮ ಜಯಂತಿ 2025 ನಾವು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲರಿಗೂ ವಿಚಾರ ತಿಳಿಸಿದ. ಪ್ರಮುಖವಾಗಿ ಏನು ಅಂತಂದರೆ ಈ ದಿನಾಂಕವನ್ನು ಪ್ರಚಾರ ಆಗಲಿ ಜನಗಳಿಗೆ ಗೊತ್ತಾಗಲಿದೆ. ಈ ನಂತರ ಇವತ್ತು ಏನು ಸಮಿತಿಯಲ್ಲಿ ಇವತ್ತು ಅಧ್ಯಕ್ಷರಾಗಿ ಅವರನ್ನು ಗಿರೀಶ್ ಬಾಬುವನ್ನು ನೇಮಕ ಮಾಡಿದ್ದೀವಿ. ಮುಂದೆ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ರೀತಿಯ ಉಪ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸ್ಕೊಂಡು ಎಲ್ಲರ ವಿಶ್ವಾಸ ತಗೊಂಡು ಎಲ್ಲರ ಜೊತೆ ಚರ್ಚೆ ಮಾಡಿ ಈ ಕೊಳ್ಳೇಗಾಲದಲ್ಲಿ ಭಾಳ ವಿಜೃಂಭಣೆಯಾಗಿ ಈ ಒಂದು ಹನುಮ ಜಯಂತಿಯನ್ನು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಈ ಕಳೆದ 4 ವರ್ಷದಿಂದ ಈ ಒಂದು ಆಚರಣೆನ ಮಾಡ್ತಾ ಬಂದಿದ್ವಿ. ಈ ವರ್ಷ ಮಾತ್ರ ನಾವು ಇನ್ನೂ ಅದ್ದೂರಿಯಾಗಿ ಎಲ್ಲರೂ ಸೇರಿಸಿ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ಉದ್ದೇಶ. ಇದರ ಸಮಯ ಇರ್ತಾರಲ್ಲ ಇಷ್ಟು ವರ್ಷ ಇವಾಗ 2 ತಿಂಗಳು ಮೊದಲೇ ನಾವೆಲ್ಲ ಸೇರಿ ತೀರ್ಮಾನ ಮಾಡೋದ್ರಿಂದ ಸಾಕಷ್ಟು ಸಮಯ ಇದೆ. ಎಲ್ಲರೂ ವಿಶ್ವಾಸ ತಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಸಾಧು ಸಂತರನ್ನ ರಾಜಕಾರಣಿಗಳನ್ನ ಎಲ್ಲರನ್ನ ಕರೆದು ಮಾಡಬೇಕು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಏನು ಆಗುತ್ತೆ ಅದನ್ನೆಲ್ಲ ಕರೆದು ತಮ್ಮ ಗಮನಕ್ಕೆ ತಂದು ಮುಂದುವರಿತೀವಿ ಅಂತೇಳಿ ಗಿರೀಶ್ ಬಾಬು ಅಧ್ಯಕ್ಷ ಮಾಡಿದ್ರು. ಅಧ್ಯಕ್ಷ ಮಾಡಿದವ್ರು ಯಾರು? ಇವಾಗ ಯಾವ ಸಮಿತಿ? ನಮ್ಮಿಂದ ಇದು ಯಾತ್ರೆ ಶುರುವಾಗ್ತದೆ. ಹನುಮ ಜಯಂತಿ ಯಾತ್ರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮ ಮೇಲೆ ಇರಲಿ. ಎಲ್ಲ ಸಮುದಾಯದ ನಾಯಕರುಗಳು ಮುಖಂಡರುಗಳು ಸಹಕಾರದೊಂದಿಗೆ ಮಾಡ್ತಾಯಿದ್ದೀವಿ. ಇದನ್ನು ಅವತ್ತು 3/12/2025ಕ್ಕೆ 2 ಗಂಟೆಗೆ ಹೊರಟು ರೂಟ್ ಮ್ಯಾಪು ನಾರಾಯಣಸ್ವಾಮಿ ದೇವಸ್ಥಾನದಿಂದ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಮತ್ತು ರಸ್ತೆ ಕೊನೆಗೆ ನಮ್ಮ ದೇವಪೇಟೆ ಬಂದು ವಾಪಸ್ ದೊಡ್ಡನಾಯಕರ ಬೀದಿ ಹೋಗಿ ಕಾವೇರಿ ರಸ್ತೆ ಹೋಗಿ ವೀರಾಂಜನೇಯ ದೇವಸ್ಥಾನಕ್ಕೆ ವಾಪಸ್ ಇರುತ್ತೆ. ಸುಮಾರು ಒಂದು 20 ಕಲಾ ತಂಡಗಳನ್ನ ನಾವು ಬರಮಾಡ್ಕೊಳ್ಳೋಕ್ಕೆ ಸಿದ್ಧತೆ ಮಾಡ್ತಾರೆ. ಮೊದಲನೇದಾಗಿ ಬೀರಗಾಸೆ, ಹುಲಿವೇಷ, ಪೂಜಾ ಕುಣಿತ, ವಾಂಗ ಕುಣಿತ, ಜಾಂಬವಂತರು ಮತ್ತು ಏನು ಬೇರೆ ಬೋಡಿ ಬೊಂಬೆಗಳು, ತಮಟೆ, ಡೋಲು ಕುಣಿತ, ದೊಣ್ಣೆ ವರ್ಷೆ. ಅಂದರೆ ನಮ್ಮ ಇಲ್ಲಿ ಚಾಮರಾಜನಗರದ ಸೊಗಡು ಏನಿದೆ, ಚಾಮರಾಜನಗರ ಸೊಗಡು ಕಲಾ ತಂಡಗಳನ್ನ ಎಲ್ಲ ಇನ್ವೈಟ್ ಮಾಡ್ತಾ ಇದ್ದೀವಿ. ಒಟ್ಟು 20 ತಂಡಗಳನ್ನ ಬರಮಾಡ್ಕೊಳ್ಳೋಕ್ಕೆ ಇದು ನಾವು ಇದು ಮಾಡಿದ್ದೀವಿ. ಇಲ್ಲಿ ಪ್ರತಿಯೊಂದು ಸಮುದಾಯದ ಸಹಕಾರ ಕೊಡ್ತಾಯಿದ್ದೀವಿ. ಎಲ್ಲ ಇಲಾಖೆ ಸಹಕಾರ ಕೊಡ್ತಾಯಿದ್ದೀವಿ. ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ಕೊಡ್ತಾಯಿದ್ದೀವಿ. ನಿಮ್ಮ ಸಹಕಾರ ಮುಖ್ಯವಾಗಬೇಕು. ನಮ್ಮ ನಿರಂಜನ್ ಅವರು ನನ್ನ ಪ್ರಶ್ನೆ ಹೇಳಿ. ಅದೇನು ಒಂದು ಸಂಘ ಇದೆಲ್ಲ ಧಾರ್ಮಿಕತೆ ಬರುತ್ತೆ. ನಮ್ಗೆ ಗೊತ್ತಿದೆ ಧಾರ್ಮಿಕತೆಗೆ